ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೀಡಿಂಗ್ ನಿಮ್ಮ ಪರ್ಸನ್ ಜೊತೆ ಥರ್ಡ್ ಪಾರ್ಟಿ ಕನೆಕ್ಷನ್ ಇದೆಯಾ ಅಥವಾ ಥರ್ಡ್ ಪಾರ್ಟಿ ಆರ್ ಥರ್ಡ್ ಪರ್ಸನ್ ಮಾತಿಗೆ ಇನ್ವಾಲ್ವ್ ಆಗಿದಾರಾ, ಸೊ ನಿಮ್ಮ ಕನೆಕ್ಷನ್ ಅಲ್ಲಿ ಅಂತ ಚೆಕ್ ಮಾಡೋಣ. ಸೊ ಅವರ ಎನರ್ಜೀಸ್ ಹೇಗಿದೆ ಈ ಸಿಚುವೇಶನ್ ಅಲ್ಲಿ, ನಿಮ್ಮ ಪಾರ್ಟ್ನರ್ ಎನರ್ಜೀಸ್ ಅಂತ ತಿಳ್ಕೊಳ್ಳೋಣ. ಹೇಗೆ ಹ್ಯಾಂಡಲ್ ಮಾಡೋದು ಈ ತರ ಸಿಚುವೇಶನ್ ಅಲ್ಲಿ, ಗೈಡೆನ್ಸ್ ಏನ್ ಬರುತ್ತೆ, ಗೈಡೆನ್ಸ್ ಮೆಸೇಜ್ ಅಂತ ತಿಳ್ಕೊಳ್ಳೋಣ. ಮೊದಲಿಗೆ ನಿಮ್ಮ ಪರ್ಸನ್ ಜೊತೆ ಥರ್ಡ್ ಪಾರ್ಟಿ ಇನ್ಫ್ಲೂಯೆನ್ಸ್ ಆಗಿದೆಯಾ, ಎಸ್ ಆರ್ ನೋ ಅಂತ ನಾನು ಚೆಕ್ ಮಾಡಿದ್ದೀನಿ. ಸೊ ಇಲ್ಲಿ ಎಸ್ ಅಂತ ಬರ್ತಾ ಇದೆ. ಸೊ ಇನ್ಫ್ಲೂಯೆನ್ಸ್ ಆಗಿದ್ದಾರೆ ನಿಮ್ಮ ಪರ್ಸನ್ಗೆ ಇನ್ಫ್ಲೂಯೆನ್ಸ್ ಮಾಡ್ತಾ ಇದ್ದಾರೆ ಥರ್ಡ್ ಪರ್ಸನ್ ಅವರು. ಹಾಗಾದ್ರೆ ಎನರ್ಜೀಸ್ ಏನಿದೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಸೊ ನಾನಿಲ್ಲಿ ಕಾರ್ಡ್ಸ್ ಮೊದಲಿಗೆ ಸ್ಪ್ರೆಡ್ ಮಾಡ್ತೀನಿ, ದೆನ್ ಎನರ್ಜೀಸ್ ಏನೆಲ್ಲ ಬಂದಿದೆ ಅಂತ ನೋಡೋಣ. ಸೊ ನಿಮ್ಮ ಪರ್ಸನ್ನ 3 times ಅವರ ನಿಮ್ಮ ನೇಮ್ನ ಮತ್ತು ನಿಮ್ಮ ಪರ್ಸನ್ ನೇಮ್ನ 3 times ನಿಮ್ಮ ಮನಸ್ಸಲ್ಲಿ ಹೇಳ್ಕೊಂಡು, ಸೊ ಯಾರಾದರೂ ಥರ್ಡ್ ಪಾರ್ಟಿ ಕನೆಕ್ಷನಲ್ಲಿ ನಿಮಗಿದ್ದಾರೆ ಅಂತ ಅನಿಸುತ್ತೋ ಅವರು ಡಿಸಪಿಯರ್ ಆಗಲಿ ನಿಮ್ಮ ರಿಲೇಶನ್ಶಿಪ್ಪಲ್ಲಿ ಅಂತ ನೀವು ಯೂನಿವರ್ಸಲ್ಲಿ ಕೇಳ್ಕೊಂಡು ಈ ವಿಡಿಯೋ ನೋಡೋದಕ್ಕೆ ಸ್ಟಾರ್ಟ್ ಮಾಡಿ. ಸೊ ಫಸ್ಟ್ ಕಾರ್ಡ್ ಏನು ಬಂದಿದೆ ಅಂತ ನೋಡೋಣ. ಅದ್ರ ಜೊತೆ ನಾನು ಕಾರ್ಡ್ ಸ್ಪ್ರೆಡ್ ಮಾಡ್ಕೊಂಡು ಹೋಗ್ತೀನಿ. ಓಕೆ, ಫಸ್ಟ್ ಕಾರ್ಡ್ ನಿಮ್ಮ ಎನರ್ಜಿ ಪ್ರೆಸೆಂಟ್ ಕನೆಕ್ಷನ್ ಅಲ್ಲಿ ಏನು ಬರ್ತಿದೆ ಅಂತ ತಿಳ್ಕೊಳ್ಳೋಣ. ತುಂಬಾನೇ ಟೆನ್ಷನ್ ಇದೆ, ಹರ್ಟ್ ಆಗಿದ್ದೀರಾ, ಆರ್ಗ್ಯುಮೆಂಟ್ಸ್ ನಡೀತಾ ಇದೆ, ತುಂಬಾನೇ ಕಾನ್ಫ್ಲಿಕ್ಟ್ಸ್ನ ಅನುಭವಿಸ್ತಾ ಇದ್ದೀರಾ. ನೀವು ಮಾತಾಡಿದ್ರೆ ಸಾಕು ತುಂಬಾನೇ ಕಾನ್ಫ್ಲಿಕ್ಟ್ಸ್ ಆಗ್ತಾ ಇದೆ. ಸಾಕಷ್ಟು ಬಾರಿ ನೀವು ಯಾವಾಗ ಹೋಗಿ ಮಾತಾಡೋಣ, ರಿಸಾಲ್ವ್ ಮಾಡ್ಕೊಳ್ಳೋಣ ಅಂತ ನೋಡ್ತಾ ಇರ್ತೀರಾ. ಸೊ ಆಗೆಲ್ಲಾನು ನಿಮಗೆ ಬರೀ ಜಗಳ ಆಗ್ತಾನೆ ಇದೆ. ತುಂಬ ಟ್ರಸ್ಟ್ ಇಶ್ಯೂಸ್ ಕಾಣಿಸ್ತಾ ಇದೆ. ಸೊ ನಿಮ್ಮನ್ನ ಟ್ರಸ್ಟ್ ಮಾಡ್ತಾ ಇಲ್ಲ, ಅಥವಾ ನಿಮ್ಮ ಪಾರ್ಟ್ನರ್ ನಿಮ್ಮನ್ನ ಟ್ರಸ್ಟ್ ಮಾಡ್ತಿಲ್ಲ, ಇಲ್ಲ ನೀವೇ ಟ್ರಸ್ಟ್ ಮಾಡ್ಕೊಳ್ತಾ ಇಲ್ಲ, ಆ ಥರ ಪರಿಸ್ಥಿತಿ ಬರ್ತಾ ಇದೆ. ಇದು ಇನ್ನು ರಿಲೇಶನ್ಶಿಪ್ ಇನ್ನು ಲಾಂಗ್ ಟರ್ಮ್ಗೂ ಹೋಗಿಲ್ಲ, ಆಗಲೇ ಇಷ್ಟೊಂದು ನಿಮಗೆ ಅಷ್ಟು ಜಗಳ ಬರ್ತಾ ಇದೆ. ಸೊ ನಿಮ್ಮ ಪ್ರೀತಿ ತುಂಬ ಚೆನ್ನಾಗಿತ್ತು, ಏನಕ್ಕೆ ಈ ಥರ ತುಂಬಾನೇ ಜಗಳ ಆಗ್ತಾನೆ ಇದೆ ಕಂಟಿನ್ಯೂಸ್ ಆಗಿ, ಮತ್ತೆ ಮಾತಿಗೆ ಬೆಳೆಸ್ತಾ ಇದ್ದೀರಾ, ಈಗೋ ಜಾಸ್ತಿ ಆಗ್ತಾ ಇದೆ, ಎಷ್ಟೊಂದು ಮ್ಯಾಟರ್ಸ್ ಕ್ಲಿಯರ್ ಆಗಿಲ್ಲ. ಸೊ ನೀವು ಏನಾದರೂ ಒಂದು ಟಾಪಿಕ್ ತಗೊಂಡು ಮಾತಾಡೋದಕ್ಕೆ ಹೋಗ್ತೀರಾ. ಸೊ ಆ ಮಾತಾಡೋದಕ್ಕೆ ಹೋಗ್ತಾ ಇದ್ರೆ ಆ ಮಾತಿಗೆ ಆನ್ಸರೇ ಇರೋದಿಲ್ಲ ನಿಮ್ಮ ಪಾರ್ಟ್ನರ್ ಹತ್ರ, ಇಲ್ಲ ನಿಮ್ಮ ಪಾರ್ಟ್ನರ್ ನಿಮ್ಮ ಹತ್ರ ಏನೋ ಕೇಳೋದಕ್ಕೆ ಬರ್ತಾರೆ, ಅದಕ್ಕೂ ನಿಮ್ಮ ಹತ್ರ ಕ್ಲಾರಿಟಿ ಆನ್ಸರ್ ಇರೋದಿಲ್ಲ. ಎಮೋಷ್ನಲಿ ಕುಗ್ಗೋಗಿದ್ದೀರಾ, ಬಿಟ್ಕೊಡೋಕ್ಕೂ ಆಗದೆ, ಅರ್ಥನೂ ಆಗ್ತಾ ಇಲ್ಲ, ಪ್ರೊಟೆಕ್ಟ್ ಮಾಡೋದಕ್ಕೂ ಆಗ್ತಿಲ್ಲ, ಆ ಥರ ಆಗ್ತಾ ಇದೆ. ಬಟ್ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ನಿಮ್ಮ ಪರ್ಸನ್ ತುಂಬಾನೇ ಇಂಟೆಲಿಜೆಂಟ್, ಟ್ಯಾಲೆಂಟೆಡ್ ಆಗಿರ್ತಾರೆ, ಕ್ಲಾರಿಟಿ ಇರುತ್ತೆ ಅವ್ರಿಗೆ. ಏನಾದರೂ ಕೆಲಸ ಮಾಡಬೇಕಾದ್ರೆ ತುಂಬ ಡೈರೆಕ್ಟ್ ಕಮ್ಯುನಿಕೇಶನ್ ಮಾಡ್ತಾರೆ. ಆದರೆ ನಿಮ್ಮ ಈ ಪರಿಸ್ಥಿತಿಗೆ ಕನೆಕ್ಷನಲ್ಲಿ ಹರ್ಟ್ ಏಕೆ ಮಾಡ್ತಾ ಇದ್ದಾರೆ, ಹರ್ಟ್ ಯಾಕೆ ಮಾಡಿದ್ರು ಅಂತ ಹೇಳಿ ಅಂತ ಕೇಳಿ, ಅದಕ್ಕೆ ಕೇಳಿದಾಗ ಅವ್ರ ಹತ್ರ ಆನ್ಸರ್ ಇಲ್ಲ. ಅವರು ಯಾವುದೋ ಒಂದು ಸತಿ ಮಾತಾಡ್ಬಿಟ್ಟು ಆ ಮಾತಿಗೆ ಸ್ಟಿಕ್ ಆನ್ ಆಗ್ತಾ ಇದ್ದಾರೆ, ಚೇಂಜ್ ಆಗ್ತಾ ಇಲ್ಲ, ಡಿಸ್ಟೆನ್ಸ್ ಮಾಡ್ತಾ ಇದ್ದಾರೆ, ನಿಮ್ಮನ್ನ ಡಿಫೆನ್ಸಿವ್ ಆಗಿದ್ದಾರೆ. ಯಾರ ಹತ್ರನೂ ಪ್ರಾಮಿಸಸ್ ಅವ್ರ ಚಾಲೆಂಜಸ್ಗೆ ಒಳಗಾಗಿದ್ದಾರೆ. ಯಾರೋ ಮನೆಯವ್ರು ಇರ್ಬೋದು, ಇಲ್ಲ ಆಚೆ ಫ್ರೆಂಡ್ಸ್ ಇರ್ಬೋದು, ಯಾವುದೋ ಒಂದು ವಿಷಯಕ್ಕೆ, ಒಂದು ಮಾತಿಗೆ ಅವರು ಕಂಟ್ರೋಲ್ ಆಗಿದ್ದಾರೆ. ನಿಮ್ಮನ್ನ ಹಾರ್ಶ್ ಆಗಿ ಹರ್ಟ್ ಮಾಡಿದ್ದಾರೆ, ನೀವು ಮಿಸ್ಜಡ್ಜ್ ಮಾಡಲಿ ಅವ್ರನ್ನ ಅಂತ. ಸೊ ಅದು ಏನಕ್ಕೆ ಈ ಥರ ಮಾಡಿದ್ರು, ಏನಕ್ಕೆ ಈ ಥರ ಆಗ್ತಾ ಇದೆ ಅನ್ನೋದನ್ನ ನೀವು ತಿಳ್ಕೋಬೇಕಾಗಿದೆ. ನಿಮ್ಮಿಬ್ಬರ ಫೀಲಿಂಗ್ಸ್ ಸ್ಟಾರ್ಟಿಂಗಲ್ಲಿ ಏನಿತ್ತು, ಅದು ಏನು ಮಾಡಿದ್ರು ಚೇಂಜ್ ಆಗಲ್ಲ. ನಿಮ್ಮಿಬ್ಬರ ಎನರ್ಜೀಸ್ ತುಂಬಾನೇ ಸ್ಟ್ರಾಂಗ್ ಆ್ಯಂಡ್ ಪ್ಯೂರ್ ಡೀಪ್ ಕನೆಕ್ಷನ್ ಹೊಂದಿದ್ದೀರಾ. ಆದರೆ ಏನೇನೋ ಪ್ರೂವ್ ಮಾಡೋದಕ್ಕೆ ಹೋಗ್ತಾ ಇದ್ದೀರಾ, ಅದರಿಂದ ನಿಮ್ಮ ಕನೆಕ್ಷನಲ್ಲಿ ಬಿರುಕು ಬಿಟ್ಟಿದೆ, ಅಥವಾ ಯಾವುದೋ ಒಂದು ರೀಸನ್ಗೆ ಸ್ಟಿಕ್ ಆನ್ ಆಗಿದ್ದೀರಾ. ಸೊ ಯಾಕೆ ಈ ಥರ ಆಗ್ತಾ ಇದೆ ಅನ್ನೋದನ್ನ ನೀವು ಯೋಚನೆ ಮಾಡಬೇಕು. ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಸ್ಟೆಬಿಲಿಟಿ ಕಾಣ್ತಾ ಇಲ್ಲ, ಅದ್ರ ಜೊತೆಯಲ್ಲಿ ಥರ್ಡ್ ಪಾರ್ಟಿ, ಮೂರನೇ ವ್ಯಕ್ತಿ ನಿಮ್ಮ ಕನೆಕ್ಷನ್ ಅಲ್ಲಿ
ತುಂಬಾನೇ ಮನಸ್ಸು ಕೆಡಿಸ್ತಾ ಇದ್ದಾರೆ. ಡಿಸಿಷನ್ ಮೇಕಿಂಗ್ ಅವರೇ ಮಾಡ್ತಾ ಇದ್ದಾರೆ. ಪ್ಲಾನಿಂಗ್ ಅಥವಾ ಬೆಟರ್ ಆಪ್ಷನ್ಸ್ ಬಗ್ಗೆ ಆಗಿರ್ಬೋದು, ಅವರ ನಿಮ್ಮ ಕನೆಕ್ಷನ್ ಅಲ್ಲಿ ಇರ್ಬೋದು. ಆದ್ರೆ ಆಕ್ಷನ್ ನಿಮ್ಮ ಪಾರ್ಟ್ನರ್ ಯಾಕೆ ತಗೊಳ್ತಾ ಇಲ್ಲ, ಯಾಕೆ ಅವ್ರ ಮೇಲೆ ಡಿಪೆಂಡ್ ಆಗ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನೋಡ್ಬೇಕಿದೆ. ನಿಮ್ಮ ಪ್ರೀತಿ ನಿಮ್ದು ಅಲ್ವಾ? ಸೊ ನೀವಿಬ್ರು ಅಂಡರ್ಸ್ಟ್ಯಾಂಡಿಂಗ್ ಬಂದು ಮ್ಯೂಚುವಲ್ ಆಗಿ ಅಗ್ರಿ ಮಾಡಿ ಇಷ್ಟಪಟ್ರಿ ಅಲ್ವಾ? ಇವಾಗ ಯಾಕೆ ಬೇರೆಯವ್ರ ಒಪಿನಿಯನ್ ಬೇಕಿದೆ? ಯಾಕೆ ಇಷ್ಟು ಅಗ್ರೆಸಿವ್ ಆಗಿ ನಿಮ್ಮ ಲೈಫಲ್ಲಿ ಬರ್ತಾ ಇದೆ? ಯಾಕೆ ಇಷ್ಟೊಂದು ಅಗ್ರೆಸಿವ್ನೆಸ್ ತೋರಿಸ್ತಾ ಇದ್ದಾರೆ ನಿಮ್ಮ ಪಾರ್ಟ್ನರ್? ಯಾಕೆ ನಿಮ್ಮ ರಿಲೇಶನ್ಶಿಪ್ನ ಲಾಂಗ್ ಟರ್ಮ್ ತಗೊಳೋದಕ್ಕೆ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ? ಯಾಕೆ ಈ ಥರ ನೀವು ಥರ್ಡ್ ಪಾರ್ಟಿ ಸ್ಟ್ರಾಟಜಿ ಮಾಡ್ತಾ ಇದ್ದಾರೆ ನಿಮ್ಮ ಲೈಫಲ್ಲಿ ಅಂತ ನೀವಿಬ್ರು ಕೂತು ನಿಮ್ಮ ರಿಲೇಶನ್ಶಿಪ್ ಬಗ್ಗೆ, ಮೆಮೊರೀಸ್ ಬಗ್ಗೆ ಮಾತಾಡಿ ಒಬ್ರಿಗೆ ಒಬ್ರು ಎಷ್ಟು ಮುಖ್ಯ ಅನ್ನೋದನ್ನ ಅರ್ಥ ಮಾಡ್ಕೋಬೇಕಾಗಿದೆ. ಆವಾಗ ಎನರ್ಜಿ ಚೇಂಜ್ ಆಗುತ್ತಾ ಅಂತ ನೋಡಿ. ಹಾಗಾದ್ರೆ ನಿಮ್ಮ ಪಾರ್ಟ್ನರ್ ಎನರ್ಜಿ, ಥರ್ಡ್ ಪಾರ್ಟಿ ಅವ್ರ ಪರ್ಸನ್ ಜೊತೆಗೆ ಏನಿದೆ ಅಂತ ನೋಡೋಣ. ಇಬ್ರು ಮಧ್ಯೆ ಏನೋ ಒಂದು ಮಿಸ್ಟ್ರಿ ಇದೆ ಅಂತ ಬರ್ತಾ ಇದೆ. ಏನ್ ಮಿಸ್ಟ್ರಿ ಇರ್ಬೋದು? ಇಲ್ಲ ಏನಾದ್ರು ಇಂಟ್ಯೂಷನ್ ಬೇಸ್ಡ್ ಇಂಟ್ರಾಕ್ಷನ್ ಮಾಡ್ತಾ ಇದ್ದಾರಾ? ಇಲ್ಲಿ ಏನೋ ಹಿಡನ್ ಟ್ರೂತ್ ಅಂತ ಬರ್ತಾ ಇದೆ. ಸೊ ಏನೋ ಒಂದು ಮುಚ್ಚಿಡ್ತಾ ಇದ್ದಾರೆ, ಯಾವುದೋ ಒಂದು ವಿಷಯನ ಮುಚ್ಚಿಡ್ತಾ ಇದ್ದಾರೆ, ಯಾವುದೋ ಒಂದು ನಿಮ್ಮ ಹತ್ರ ಹೇಳ್ಕೊಳಕ್ ಆಗದೆ ಇರೋಂತ ಟ್ರೂತ್ ಅವರಿಬ್ರ ಮಧ್ಯೆ ಇದೆ. ಮಾತಾಡೋಕ್ಕೆ ಹೇಳೋಕ್ಕಾಗದೆ ಇರುವಂತ ಫೀಲಿಂಗ್ಸ್ ಏನಿರ್ಬೋದು ಅನ್ನೋದ್ರ ಬಗ್ಗೆ ತಿಳ್ಕೊಬೇಕಾಗಿದೆ. ಯಾಕೆ ಅವರು ಡೈರೆಕ್ಟ್ ಆಕ್ಷನ್ ತಗೊಳ್ಳೋ ಅಂತ ರಿಲೇಶನ್ಶಿಪ್ ಆಗಿರುತ್ತೆ ನೋಡಿ. ಅವ್ರಿಗೆ ಎಷ್ಟು ಅವರು ಮುಖ್ಯ ಅಂದ್ರೆ ನಿಮ್ಮ ಪ್ರೀತಿಯಲ್ಲಿ, ನಿಮ್ಮ ಕನೆಕ್ಷನ್ಗೆ ಡೈರೆಕ್ಟ್ ಆಕ್ಷನ್ ಅವ್ರು ತಗೊಳ್ಳೋ ತರ ಒಂದು ಬಾಂಡೇಜ್ ಇದೆ ಅಂತ ಬರ್ತಾ ಇದೆ. ನಿಮ್ಮ ಪಾರ್ಟ್ನರ್ನ ಎಲ್ಲ ಡಿಸಿಷನ್ ಮೇಕಿಂಗ್ ಅವರೇ ಮಾಡ್ತಾ ಇದ್ದಾರೆ. ಅವರ ಫೀಲಿಂಗ್ಸ್ ಜೊತೆ ಆಟ ಆಡ್ತಾ ಇದ್ದಾರೆ. ಅವ್ರನ್ನ ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ. ಯಾಕೆ ಈ ತರ ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ? ಬೆಳಕಿಗೆ ಬರಕ್ ಆಗ್ತಾ ಇರುವಂತ ಸತ್ಯ, ಟ್ರೂತ್ ಏನಂತ ತಿಳ್ಕೋಬೇಕಾಗಿದೆ ನೀವು. ಅವ್ರು ಯಾಕೆ ಇಷ್ಟೊಂದು ಇನ್ಫ್ಲೂಯೆನ್ಸ್ ಆಗ್ತಾ ಇದ್ದಾರೆ? ಸೊ ಇದ್ರ ಅರ್ಥ ಏನು? ಎಷ್ಟು ಇನ್ಫ್ಲೂಯೆನ್ಸ್ ಆಗ್ತಾ ಇದ್ದಾರೆ ಅಂದ್ರೆ, ಇವತ್ತು ಯಾರಾದ್ರೂ ನೀವು ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ, ಇಲ್ಲ ಕಾಂಟ್ಯಾಕ್ಟ್ ಅಲ್ಲಿ ಇದ್ರೂ ನಿಮ್ಮ ಪ್ರೀತಿ ಒಂದು ಲಾಂಗ್ ಟರ್ಮ್ ಕನೆಕ್ಷನ್ಗೆ ತಗೊಂಡು ಹೋಗ್ತಾ ಇಲ್ಲ ಅಂದ್ರೆ ಅದಕ್ಕೆ ಎಲ್ಲ ಕಾರಣ ಈ ಥರ್ಡ್ ಪರ್ಸನ್ ಯಾರಿದ್ದಾರೆ ನಿಮ್ಮ ಇಬ್ಬರ ಮಧ್ಯೆ ಟ್ರಯಾಂಗಲ್ ತರ ಅವರೇ ಆಗಿರ್ತಾರೆ ಫ್ರೆಂಡ್ಸ್. ಸೊ ಒಂದು ಹೇಗೆ ಹೇಳೋದು ಅಂತಂದ್ರೆ ತುಂಬಾ ಕಷ್ಟ ಆಗುತ್ತೆ. ಆ ತರ ಸಿಚುವೇಶನ್ಗೆ ನಿಮ್ಮ ಪ್ರೀತಿನ ತಳ್ಳಿದ್ದಾರೆ. ಅವ್ರು ಏನ್ ಹೇಳ್ತಾರೋ ಅದನ್ನೇ ಕೇಳ್ತಾ ಇದ್ದಾರೆ ನಿಮ್ಮ ಪಾರ್ಟ್ನರ್. ಯಾರೆಲ್ಲ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ, ಸೊ ಆ ನೋ ಕಾಂಟ್ಯಾಕ್ಟ್ ಹೋಗೋದಿಕ್ಕೆ ಕಾರಣ ಕೂಡ ಇವರಾಗಿರ್ತಾರೆ, ಈ ಪರ್ಸನ್ ಆಗಿರ್ತಾರೆ. ಸೊ ಮೇ ಬಿ ಒಂದು ಅವ್ರಿಗೆ ಇಷ್ಟ ಇಲ್ಲದೆ ಇರ್ಬೋದು, ನೀವು ಇಲ್ಲ ಏನೋ ಒಂದು ನಿಮ್ಮನ್ನ ನೋಡಿರೋದಿಲ್ಲ, ಜಾಸ್ತಿ ಮಾತಾಡ್ಸಿರೋದಿಲ್ಲ, ನಿಮ್ ಮುಂದೆ ತುಂಬಾನೇ ಚೆನ್ನಾಗಿ ಮಾತಾಡಿರ್ತಾರೆ. ಅವ್ರನ್ನ ಇಂಟ್ರಡ್ಯೂಸ್ ಮಾಡಿಸ್ಕೊಡ್ಬೇಕಾದ್ರೆ ಅಟ್ಲೀಸ್ಟ್ ಏನಾದ್ರೂ ನೀವು ಥಾಟ್ಸ್ ಎಕ್ಸ್ಚೇಂಜ್ ಮಾಡ್ಕೋಬೇಕಾದ್ರೆ, ಎನರ್ಜೀಸ್ನ ಎಕ್ಸ್ಚೇಂಜ್ ಮಾಡ್ಕೋಬೇಕಾದ್ರೆ, ಇಲ್ಲ ಅವ್ರಿಗೆ ಯಾರಿಂದಾನೋ ಏನಾದ್ರೂ ಒಂದು ಮಾಹಿತಿ ಸಿಕ್ಕಿರುತ್ತೆ. ಅವರು ಒಳ್ಳೆ ಪರ್ಸನ್ ಆಗಿರ್ಬೋದು. ಫ್ಯಾಮಿಲಿಯಲ್ಲಿ ಇರೋರಾಗಿದ್ರೆ ಮೇ ಬಿ ಫ್ಯಾಮಿಲಿಯಿಂದ ನಿಮ್ಮನ್ನ ಇಷ್ಟ ಪಡದೇ ಇರೋದಕ್ಕೆ ಹಲವು ರೀಸನ್ಸ್ ಇರುತ್ತೆ. ಏನೋ ಒಂದು ಅವ್ರ ಸಂಪ್ರದಾಯ ಅಂತ ಇಲ್ಲದೆ ಇರ್ಬೋದು, ಇಲ್ಲ ಅಂದ್ರೆ ಏನೋ ಒಂದು ಮ್ಯಾಚಿಂಗ್ ಅಲ್ಲಿ ಮ್ಯಾಚ್ ಆಗಿರ್ಬೋದು. ಬಟ್ ಫ್ರೆಂಡ್ಸ್ ಕಡೆಯಿಂದ ಬರೋದಾದ್ರೆ ಯಾಕೆ ಬರ್ತಾ ಇದೆ ಅವ್ರಿಗೆ ನಿಮ್ಮ ಜೊತೆ ನಿಮ್ಮ ಪಾರ್ಟ್ನರ್ ಇರೋದಿಕ್ಕೆ? ಅವ್ರಿಗೆ ಯಾಕೆ ಇಷ್ಟ ಆಗ್ತಾ ಇಲ್ಲ ಅನ್ನೋದನ್ನ ತಿಳ್ಕೊಬೇಕಾಗಿದೆ. ಇಲ್ಲಿ ಬಹು ಮುಖ್ಯವಾಗಿ ಈ ಥರ್ಡ್ ಪರ್ಸನ್ ಫ್ಯಾಮಿಲಿನ ಇಲ್ಲ ಫ್ರೆಂಡಾ ಅನ್ನೋದು ನೀವು ನೋಡ್ಬೇಕಾಗಿದೆ. ಫ್ಯಾಮಿಲಿ ಝೋನಿಂದ ಬರ್ತಾ ಇದ್ದಾರಾ, ಇಲ್ಲ ಆಚೆಯಿಂದ ಬರ್ತಾ ಇದ್ದಾರಾ? ಫ್ಯಾಮಿಲಿ ಝೋನಿಂದ ಬಂದ್ರೆ ಕನ್ವಿನ್ಸ್ ಮಾಡಿ. ಫ್ರೆಂಡ್ ಝೋನಿಂದ ಬಂದ್ರೆ ಯಾಕೆ ಬರ್ತಾ ಇದ್ದಾರೆ? ಈ ಫ್ರೆಂಡ್ ಅನ್ನೋರು ಏನು, ಎಷ್ಟು ಅಗತ್ಯ, ಎಷ್ಟು ಮುಖ್ಯ, ಯಾಕೆ ನಮ್ಮಿಬ್ರ ಮಧ್ಯೆ ಬಂದ್ರು, ಇಲ್ಲ ಅವ್ರಿಗೇನಾದ್ರೂ ಒಂದು ಉಪಯೋಗ ಆಗ್ಬೇಕಿದ್ಯಾ, ಏನ್ ಬೆನಿಫಿಟ್ ಆಗ್ಬೇಕಾಗಿದೆ ಅನ್ನೋದನ್ನ ತಿಳ್ಕೊಬೇಕಾಗಿದೆ. ಸೊ ಯಾಕೆ ಅವರು ಕಮಿಟ್ಮೆಂಟ್ ಕೊಡ್ತಾ ಇಲ್ಲ ನಿಮ್ಗೆ?
ಯಾಕೆ ಕಮಿಟ್ ಆಗ್ತಾ ಇಲ್ಲ, ಅವರ ಜೊತೆ ಯಾಕೆ ಡಿಸೈಡ್ ಮಾಡ್ತಾ ಇದ್ದಾರೆ, ನಿಮ್ಮ ಕನೆಕ್ಷನ್ ಅಲ್ಲಿ ಅವರಿಗೆ ಯಾಕೆ ಬಿಗ್ಗೆಸ್ಟ್ ರೋಲ್ ಅಂತ ಕ್ಲಾರಿಟಿ ತಗೋಬೇಕಾಗಿದೆ. ಇದು ಫಸ್ಟ್ ನಾನು ಹೇಳ್ದಂಗೆ ಇನ್ಸೈಡ್ ಫ್ಯಾಮಿಲಿನ ಅಥವಾ ಔಟ್ಸೈಡ್ ಇಂದನ ಎಫೆಕ್ಟ್ ಆಗ್ತಾ ಇರೋದು ಅನ್ನೋದು ನೋಡ್ಬೇಕಾಗಿದೆ. ಅನ್ಕ್ಲಿಯರ್ ರಿಸಲ್ಟ್ ಟು ಫೇಲ್ಯೂರ್ ಫಾರ್ ಲಾಂಗ್ ಟರ್ಮ್ ಅಂತ ಬರ್ತಾ ಇದೆ. ಸೊ ನೀವು ಅನ್ಕ್ಲಿಯರ್ ಆಗಿದ್ರೆ ಯಾವ ಕಡೆಯಿಂದ ಬರ್ತಾ ಇದೆ ಈ ಥರ್ಡ್ ಪಾರ್ಟಿ ಇನ್ಫ್ಲೂಯೆನ್ಸ್ ಅನ್ನೋದನ್ನ ನೀವು ತುಂಬಾ ತೀಕ್ಷ್ಣವಾಗಿ ನೋಡ್ಬೇಕಾಗಿದೆ. ಏನಕ್ಕಂದ್ರೆ ಇದು ಒಂದು ನೀವಿಬ್ರು ಇಷ್ಟಪಟ್ಟು ನೀವು ಒಂದು ರಿಲೇಶನ್ಶಿಪ್ ಕನೆಕ್ಷನ್ ಅಲ್ಲಿ ಒಳಗಾಗಿರ್ತೀರಾ. ಸಡನ್ ಆಗಿ ಬೇರೆ ಯಾರೋ ಒಬ್ರು ಬಂದು ಇನ್ಫ್ಲೂಯೆನ್ಸ್ ಮಾಡ್ತಾ ಇದ್ದಾರೆ ಅಂತ ಅಂದಾಗ ಇಬ್ರು ಡಿಸ್ಟ್ರಾಕ್ಟ್ ಆಗ್ತಾ ಇದ್ದೀರಾ. ಸೊ ಇದರಿಂದ ನೀವು ನೋಡ್ಬೇಕಾಗಿದೆ, ಇದು ಒಂದು ಲಾಂಗ್ ಟರ್ಮ್ ರಿಲೇಶನ್ಶಿಪ್ಗೆ ನಿಮ್ಮ ರಿಲೇಶನ್ಶಿಪ್ನ ತಗೊಂಡು ಹೋಗ್ಬಾರ್ದಾ ಅನ್ನೋದ್ರ ಬಗ್ಗೆನೂ ನೀವು ಯೋಚನೆ ಮಾಡಬೇಕಾಗಿದೆ. ಸೊ ನೀವು ಮಾತ್ರ ನಿಮ್ಮ ಪಾರ್ಟ್ನರ್ನ ನಾನು ತುಂಬಾ ಇಷ್ಟಪಡ್ತೀನಿ, ನಾನು ಬಿಟ್ಕೊಡಲ್ಲ, ಅವರು ಒಂದು ಒಳ್ಳೆ ಪಾರ್ಟ್ನರ್ ಅಂತ ಅನ್ಕೊಂಡಿರ್ಬೋದು. ಬಟ್ ಸೇಮ್ ಎನರ್ಜಿ ಅವ್ರ ಕಡೆಯಿಂದನೂ ಬರಬೇಕು. ನನಗೆ ಒಳ್ಳೆ ಪಾರ್ಟ್ನರ್ ಸಿಕ್ಕಿದ್ದಾರೆ, ನಾನು ಅವ್ರನ್ನ ಮಿಸ್ ಮಾಡ್ಕೋಬಾರ್ದು, ನಾನು ಬೇರೆಯವರಿಂದ ಇನ್ಫ್ಲೂಯೆನ್ಸ್ ಆಗಬಾರ್ದು ಅನ್ನೋದು ಅವರು ತಿಳಿಬೇಕಾಗಿದೆ. ಅವಾಗ ಮಾತ್ರ ಈ ಒಂದು ಕನೆಕ್ಷನ್ಗೆ ಒಂದು ಅರ್ಥ ಇರುತ್ತೆ. ಈ ಕನೆಕ್ಷನ್ ಅಲ್ಲಿ ತುಂಬಾ ಚೆನ್ನಾಗಿ ಮೂವ್ ಆಗ್ಬೇಕಾಗಿದೆ. ನೀವು ಒಂದು ಗ್ರೋತ್ ನ ನೋಡ್ಬೇಕಾಗಿದೆ. ಸೊ ಗ್ರೋತ್ ಆಗ್ತಾ ಇಲ್ಲ, ಗ್ರೋತ್ ಸಿಗ್ತಾ ಇಲ್ಲ ಈ ಕನೆಕ್ಷನ್ ಅಲ್ಲಿ ಅಂದ್ರೆ ಸೊ ಅಲ್ಲಿ ಪ್ರಾಬ್ಲಮ್ ಇದೆ. ಸೊ ಒನ್ ಸೈಡೆಡ್ ಸ್ಟೋರಿ ಆಗಬಾರ್ದು ಯಾವುದೇ ಕನೆಕ್ಷನ್ ಅಲ್ಲಾಗ್ಲಿ. ಸೊ ಆಗ್ತಾ ಇದೆ ಅಂದಾಗ ಅವರು ಇವಾಗ ಇನ್ಫ್ಲೂಯೆನ್ಸ್ ಆಗ್ತಾ ಇದ್ದಾರೆ, ಲಾಂಗ್ ಟರ್ಮ್ ಅಲ್ಲಿ ಮತ್ತೆ ಈ ತರ ಇನ್ಫ್ಲೂಯೆನ್ಸ್ ರಿಪೀಟೆಡ್ ಆದಾಗ ಅವಾಗ ನೀವು ಏನ್ ಮಾಡ್ತೀರಾ, ಹೇಗೆ ನೋಡ್ತೀರಾ ಅನ್ನೋದನ್ನ ನೀವು ತಿಳ್ಕೊಬೇಕಾಗಿದೆ. ಗೈಡೆನ್ಸ್, ಅಡ್ವೈಸ್, ನಿಮ್ಮ ರಿಲೇಶನ್ಶಿಪ್ ಔಟ್ಕಮ್ಗೆ ಫೋಕಸ್ ಮಾಡಿ, ನಿಮ್ಮ ರಿಲೇಶನ್ಶಿಪ್ ಬಗ್ಗೆ, ಅದ್ರ ಜೊತೆಲಿ ನಿಮ್ಮ ಎನರ್ಜಿ ಬಗ್ಗೆ ಕೇರ್ ಮಾಡಿ. ಕಾನ್ಫಿಡೆಂಟ್, ಬೋಲ್ಡ್ನೆಸ್ ಬೇಕಿದೆ ಅಂತ ಹೇಳ್ತಾ ಇದೆ. ನಿಮಗೆ ನಿಮ್ಮ ಫೀಲಿಂಗ್ಸ್ಗೆ ರೆಸ್ಪೆಕ್ಟ್ ಯಾರು ಕೊಡ್ತಿಲ್ಲ ಅಂದ್ರೆ ಎಫರ್ಟ್ ಹಾಕಿ ಅರ್ಥ ಮಾಡಿಸಿ. ಇಫ್ ನಾಟ್, ಚಾರಿಟ್ ಕಾರ್ಡ್ ಸೇಸ್ ಇಟ್ಸ್ ಟೈಮ್ ಟು ಮೂವ್ ಫಾರ್ವರ್ಡ್ ಫಾಸ್ಟ್ ಅಂತ ಬರ್ತಾ ಇದೆ ಫ್ರೆಂಡ್ಸ್. ನೋಡಿ, ಲಾಸ್ಟ್ ಚಾರಿಟ್ ಕಾರ್ಡ್ ಕೂಡ ಹೇಳ್ತಾ ಇರೋದು, ನೋಡಿ ಟ್ರೈ ಮಾಡಿ, ಆಗಿಲ್ವಾ ಮೂವ್ ಆನ್ ಆಗಿ. ಇಲ್ಲೇ ನೀವು ಮಾತ್ರ ಒದ್ದಾಡಬೇಡಿ, ಏನಕ್ಕಂದ್ರೆ ಇದು ನಿಮ್ಮ ಲೈಫ್ ಕೂಡ ಇದೆ. ಸೊ ನಿಮ್ಮ ಲೈಫಲ್ಲಿ ನೀವೇ ಡಿಸಿಷನ್ ತಗೋಬೇಕು ಅಂತ ಬರ್ತಾ ಇದೆ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫೀಡ್ಬ್ಯಾಕ್ ತಿಳಿಸಿ, ಥಿಂಕ್ ಮಾಡಿ ನಿಮ್ಮ ರಿಲೇಶನ್ಶಿಪ್ಪಲ್ಲಿ ಏನಾಗ್ತಿದೆ ಅಂತ ಹೇಳ್ತಾ. ಸೊ ಈ ವಿಡಿಯೋನ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬಾನೇ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.